ಅವಾಗ ಬ್ರಿಟನ್ನಿನ ಇತಿಹಾಸದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಬ್ರಿಟನ್ನಿನ ಸಂಸತ್ನಲ್ಲಿ 14-15ನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಆದಂತ ಎಲ್ಲ ತೀರ್ಮಾನಗಳನ್ನ ರಾಜನಿಗೆ ಯಾರು ತಿಳಿಸಬೇಕು ಅಂತಂದ್ರೆ ಸ್ಪೀಕರ್ ತಿಳಿಸಬೇಕು ಅಂತ ಬ್ರಿಟನ್ನಲ್ಲಿ. ಅವಾಗ ರಾಜನಿಗೆ ಹಿತ ಆಗ್ಲಿಲ್ಲ ಅಂತಂದ್ರೆ ಆ ಸ್ಪೀಕರ್ ಅನ್ನ ಗಲ್ಲಿಗೇರಿಸ್ತಾ ಇದ್ರಂತೆ. ಆ ರೀತಿ 7 ಜನ ಸ್ಪೀಕರ್ ಅನ್ನ ಗಲ್ಲಿಗೇರಿಸಿದ್ರು ಬ್ರಿಟನ್ನಲ್ಲಿ. ಹಾಗಾಗಿ ಸ್ಪೀಕರ್ ಆಗ್ಲಿಕ್ಕೆ ಯಾರು ಒಪ್ತಿರ್ಲಿಲ್ಲಂತೆ, ಅವನನ್ನ ಎಳ್ಕೊಂಡ್ಬಂದು ಸ್ಪೀಕರಿಗೆ ಕೂರಿಸ್ತಿದ್ರಂತೆ. ನಾನು ಖಾದರ್ ಅವ್ರನ್ನ ಅಭಿನಂದಿಸೋದು ಯಾಕೆ ಅಂತ ಕೇಳಿದ್ರೆ, ಅವರೇ ಉಲ್ಲೇಖ ಮಾಡಿದ್ರು, ಕ್ವಶನ್ ಆನ್ಸರ್ ಸರಿ ಬರಲಿಲ್ಲ ಅಂತಂದಾಗ ಪೀಠದಿಂದನೇ ಎದ್ದೋಗ್ಬಿಟ್ಟಿದ್ರು. ಆ ರೀತಿ ಕೆಲವು ದಿಟ್ಟ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಬೇಕಾಗಿರುವಂತದ್ದು ಅನಿವಾರ್ಯತೆ ಇದೆ. ನನಗೆ ಆ ಪೀಠ ಅಂತಂದಾಗ ಇಲ್ಲೆಲ್ಲರೂ ಹೊಗಳ್ತಾ ಇದ್ರು, ಪೀಠ ಅಂದ್ರೆ ಹಂಗೆ, ಪೀಠ ಅಂದ್ರೆ ಹಿಂಗೆ ಅಂತೆಲ್ಲ ಹೊಗಳ್ತಾ ಇದ್ರು. ನೀವು ನಂಬ್ತೀರಾ ಬಿಡ್ತೀರಾ ಅಧ್ಯಕ್ಷೆ, 6 ತಿಂಗಳು ಅಧ್ಯಕ್ಷರು ಕೊಠಡಿಗೆ ಹೋಗಿರ್ಲಿಲ್ಲ ನಾನು ಭಯದಿಂದ. ಅಂದ್ರೆ ಅದು ಬಹಳ ದೊಡ್ಡ ಸ್ಥಾನ ಅಂತ. ಇವತ್ತು ಆ ರೀತಿಯಾದಂತ ವಾತಾವರಣ ಇಲ್ಲ. ಆ ಸ್ಥಾನ ರಾಜ್ಯದ ಹಿತವನ್ನ ಕಾಪಾಡೋ ದೃಷ್ಟಿಯಿಂದ ಬಹಳ ಅಗತ್ಯ ಇದೆ. ಸರ್ಕಾರಕ್ಕೆ ಗಟ್ಟಿಯ ಧ್ವನಿನಲ್ಲಿ ನೀವು ಕೂಡ ಎಚ್ಚರಿಕೆಯನ್ನು ಕೊಡಬೇಕು. ಮಾನ್ಯ ಸಭಾಧ್ಯಕ್ಷರೇ, ತಾವು ಈ ಅತ್ಯುನ್ನತ ಹಾಗೂ ಗೌರವಾನ್ವಿತ ಸಭಾಧ್ಯಕ್ಷರ ಪೀಠವನ್ನ ಅಲಂಕರಿಸಿರುವಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲರ ಶಾಸಕರುಗಳ ಎಲ್ಲರ ಪರವಾಗಿ ತಮಗೆ ಹೃದಯಪೂರ್ವಕ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಖಾದರ್ ಅವರು ಕಿವಿಗೆ ಹಾಕೊಂಡ್ರೆ ಮುಗೀತು ಸದನ ಅಂತ. ನೀವ್ ಯಾಕೋ ಇವತ್ತು ಬೆಳಗಿಂದ ಕಿವಿಗೆ ಹಾಕೊಂಡ್ಬಿಟ್ಟಿದ್ದೀರಿ. ಅದು ಹಾಕೊಂಡ್ರೆ ನಮಗೆ ಅಪಾಯ. ಹಿಂದಿನ ಕೈ ಅನುಭವ ನಮಗೆ. ಅದು ಹಾಕೊಂಡ್ರೆ ಇಲ್ಲಿ ಯಾವುದು ಕೇಳ್ತಿರ್ಲಿಲ್ಲ ಹಿಂದಿನ ಅಧ್ಯಕ್ಷರಿಗೆ. ಅವ್ರು ಕಿವಿಗೆ ಹಾಕೊಂಡು ಬಂದ್ರು ಅಂದ್ರೆ ಅದೆಲ್ಲೋ ಸೂಚನೆ ಬಂದಿತ್ತು ಅಂತಾನೆ ಅರ್ಥ. ಆಮೇಲೆ ಸದನ ಹೆಂಗ್ ನಡೀತಿದೆ ಅನ್ನೋದು ನಮಗೆ ಗೊತ್ತಿದೆ. ಹಂಗಾಗಿ ನೀವು ಕಿವಿಗೆ ಹಾಕೊಂಡ್ರೆ ಅವ್ರ ತರ ನಡ್ಕೋಬೇಡಿ ಅಂತ ನಮ್ಮ ಆಶಯ ಅಷ್ಟೇ. ನಾವು ಹಿಂದೆ 10 ಬಿಲ್ಗಳನ್ನ ಚರ್ಚೆ ಮಾಡಬೇಕು ಅಂತ ಬಂದಿದ್ರು ಕೂಡ ಬಿಲ್ಗಳನ್ನ ತುಂಬಾ ಸರಿ ಚರ್ಚೆ ಮಾಡ್ಲಿಕ್ಕೆ ಇಲ್ಲಿ ಆಗೇ ಇಲ್ಲ, ಬೇರೆ ಬೇರೆ ಕಾರಣಕ್ಕೆ. ಒಂದು ಸದನ ಸತ್ಸಂಪ್ರದಾಯದಲ್ಲಿ ಸದನ ಸರಿಯಾಗಿ ನಡೀತಿಲ್ಲ ಅಂತಂದಾಗ ಅದನ್ನ ಸುಸ್ಥಿತಿಗೆ ತಂದು ವಿರೋಧ ಪಕ್ಷದವ್ರ ಜೊತೆಗೆ 10 ಬಾರಿ ಮಾತುಕತೆಯನ್ನ ಮಾಡಿ ನಡೆಸಬೇಕಾಗಿರುವಂಥದ್ದು ಒಂದು ಪರಂಪರೆ. ಅದನ್ನು ಮುಂದುವರಿಸ್ತೀರಿ. ಬೇರೆ ಬೇರೆ ವಿವಾದಗಳು ಬಂದಾಗ ಏಕಪಕ್ಷೀಯವಾಗಿ ಆ ಪೀಠ ನಡ್ಕೊಳ್ಳದೆ ಸಂಧಾನಕ್ಕೆ ಮುಂದಾಗುವಂಥದ್ದು, ಆಡಳಿತ ಪಕ್ಷ ವಿರೋಧ ಪಕ್ಷವನ್ನ ಎರಡೂ ಜನರನ್ನ ಕರೆದು ಮಾತುಕತೆಯನ್ನ ಮಾಡಿ ಸದನವನ್ನ ನಡೆಸಬೇಕಾಗಿರುವಂಥದ್ದು ಬಹಳ ಅನಿವಾರ್ಯ ಇದೆ. ನಾವು ಈ ಪ್ರಕ್ರಿಯೆಯಿಂದ ಹೊರಗೆ ಉಳಿಬೇಕು ಅಂತಂದಾಗ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ನಮ್ಮ ಪಾರ್ಟಿಯ ಡಿಸಿಷನ್ ಆಗಿತ್ತದು. ಈ ಪ್ರಕ್ರಿಯೆ ಕಾಂಗ್ರೆಸ್ ಲೆಟರ್ ನಲ್ಲಿ ಬಂದಿದೆ, ಹಾಗಾಗಿ ಈ ಪ್ರಕ್ರಿಯೆಯಿಂದ ದೂರ ಉಳಿಬೇಕು ಅಂತ ಮಾಡಿ ದೂರ ಉಳಿದಿದ್ವಿ ಅಷ್ಟಕ್ಕೆ ಮಾತ್ರ. ನಂತರ ನಿಮ್ಮನ್ನ ಪೀಠಕ್ಕೆ ಕರ್ಕೊಂಡ್ ಬರಬೇಕು ಅಂತ ಹೇಳಿದಾಗ ಪೀಠಕ್ಕೆ ನಿಮ್ಮನ್ನ ಆ ಸ್ಥಾನದಿಂದ ಈ ಸ್ಥಾನಕ್ಕೆ ಪೀಠಕ್ಕೆ ಕರ್ಕೊಂಡು ಬಂದ್ರು. ಈ ಹಿಂದೆ ಅಧ್ಯಕ್ಷ ಆಗಿದ್ದಾಗ ಎಲ್ಲರನ್ನೂ ಕೂಡ ಒಂದ್ಸರಿ ಘೋಷಣೆ ಆದ ನಂತರ ಆ ಚೇರ್ನಿಂದ ಆ ಪೀಠಕ್ಕೆ ಕರ್ಕೊಂಡು ಬಂದಿದ್ದಾರೆ. ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಇದು ಯಾಕೆ ಕರ್ಕೊ ಬರ್ತಾರೆ ಅಂತೇಳಿ ನಾವು ಸ್ವಲ್ಪ ಇತಿಹಾಸ ನೋಡಿದೆ. ಅವಾಗ ಬ್ರಿಟನ್ನಿನ ಇತಿಹಾಸದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಬ್ರಿಟನ್ನಿನ ಸಂಸತ್ನಲ್ಲಿ 14-15ನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಆದಂತ ಎಲ್ಲ ತೀರ್ಮಾನಗಳನ್ನ ರಾಜನಿಗೆ ಯಾರು ತಿಳಿಸಬೇಕು ಅಂತಂದ್ರೆ ಸ್ಪೀಕರ್ ತಿಳಿಸಬೇಕು ಅಂತ ಬ್ರಿಟನ್ನಲ್ಲಿ. ಅವಾಗ ರಾಜನಿಗೆ ಹಿತ ಆಗ್ಲಿಲ್ಲ ಅಂತಂದ್ರೆ ಆ ಸ್ಪೀಕರ್ ಅನ್ನ ಗಲ್ಲಿಗೇರಿಸ್ತಾ ಇದ್ರಂತೆ. ಆ ರೀತಿ 7 ಜನ ಸ್ಪೀಕರ್ ಅನ್ನ ಗಲ್ಲಿಗೇರಿಸಿದ್ರು ಬ್ರಿಟನ್ನಲ್ಲಿ. ಹಾಗಾಗಿ ಸ್ಪೀಕರ್ ಆಗ್ಲಿಕ್ಕೆ ಯಾರು ಒಪ್ತಿರ್ಲಿಲ್ಲಂತೆ, ಅವನನ್ನ ಎಳ್ಕೊಂಡ್ಬಂದು ಸ್ಪೀಕರಿಗೆ ಕೂರಿಸ್ತಿದ್ರಂತೆ. ಬಹುಶಃ ನಿಮ್ಮನ್ನ ನಾವು ಇವತ್ತು ಎಳ್ಕೊಂಡು ಬಂದು ಕೂರಿಸಿಲ್ಲ. ನಿಮ್ಮ ಒಪ್ಪಿಗೆನೂ ಇದೆ, ನಿಮ್ಮ ಸಹಮತನೂ ಇದೆ. ಮುಂದೆ ಆ ರೀತಿ ಒಂದು ಸದನವನ್ನ ಚೆನ್ನಾಗಿ ನಡೆಸ್ತೀರಿ ಎನ್ನುವಂತ ವಿಶ್ವಾಸದೊಂದಿಗೆ ಅವತ್ತು ಸ್ಪೀಕರಿನ ಹುದ್ದೆ ರಾಜನಿಗೆ ಹಿತ ಆಗ್ಲಿಲ್ಲ ಅಂತಂದಾಗ ಏನು ಗಲ್ಲಿಗೇರಿಸ್ತಾ ಇದ್ರು ಅಂತಿತ್ತೋ, ಇವತ್ತು ಆ ರೀತಿಯಾದಂತ ವಾತಾವರಣ ಇಲ್ಲ. ಆ ಸ್ಥಾನ ರಾಜ್ಯದ ಹಿತವನ್ನ ಕಾಪಾಡೋ ದೃಷ್ಟಿಯಿಂದ ಬಹಳ ಅಗತ್ಯ ಇದೆ. ಸರ್ಕಾರಕ್ಕೆ ಗಟ್ಟಿಯ ಧ್ವನಿನಲ್ಲಿ ನೀವು ಕೂಡ ಎಚ್ಚರಿಕೆಯನ್ನು ಕೊಡಬೇಕು. ಬರೀ ವಿರೋಧ ಪಕ್ಷ ಮಾತ್ರ ಅಲ್ಲ. ನಾನು ಖಾದರ್ ಅವ್ರನ್ನ ಅಭಿನಂದಿಸೋದು ಯಾಕೆ ಅಂತ ಕೇಳಿದ್ರೆ, ಅವರೇ ಉಲ್ಲೇಖ ಮಾಡಿದ್ರು, ಕ್ವಶನ್ ಆನ್ಸರ್ ಸರಿ ಬರಲಿಲ್ಲ ಅಂತಂದಾಗ ಪೀಠದಿಂದನೇ ಎದ್ದೋಗ್ಬಿಟ್ಟಿದ್ರು. ಆ ರೀತಿ ಕೆಲವು ದಿಟ್ಟ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಬೇಕಾಗಿರುವಂತದ್ದು ಅನಿವಾರ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಯಾವುದು ನಿಯಮಾವಳಿಯ ಪ್ರಕಾರ ಸದನ ನಡಿಬೇಕಾಗಿದೆಯೋ, ನಾವೆಲ್ಲ 4 ಬಾರಿ 5 ಬಾರಿ ಶಾಸಕರಾಗಿ ಗೆದ್ದು ಬರುವಂತ ಸಂದರ್ಭದಲ್ಲಿ ನಾನು ಮೊದಲನೇ ಬಾರಿ ನನಗೆ ಅನುಭವ ಚೆನ್ನಾಗಿ ನೆನಪಿದೆ. ನಾನು ಮೊದಲನೇ ಬಾರಿ ಶಾಸಕನಾಗಿದ್ದಾಗ ಅಲ್ಲಿ ಕೂತಿದ್ದೆ. ನಮ್ಮ ಮಂಡ್ಯದ ಕೃಷ್ಣ ಅವರು ಅಧ್ಯಕ್ಷರಾಗಿದ್ರು. ನನಗೆ ಆ ಪೀಠ ಅಂತಂದಾಗ ಇಲ್ಲೆಲ್ಲರೂ ಹೊಗಳ್ತಾ ಇದ್ರು, ಪೀಠ ಅಂದ್ರೆ ಹಂಗೆ, ಪೀಠ ಅಂದ್ರೆ ಹಿಂಗೆ ಅಂತೆಲ್ಲ ಹೊಗಳ್ತಾ ಇದ್ರು. ನೀವು ನಂಬ್ತೀರಾ ಬಿಡ್ತೀರಾ ಅಧ್ಯಕ್ಷೆ,
6 ತಿಂಗಳು ಅಧ್ಯಕ್ಷರು ಕೊಠಡಿಗೆ ಹೋಗಿರ್ಲಿಲ್ಲ ನಾನು ಭಯದಿಂದ. ಅಂದ್ರೆ ಅದು ಬಹಳ ದೊಡ್ಡ ಸ್ಥಾನ ಅಂತ. ಆ ಸ್ಥಾನ ಹಂಗೆ ಇತ್ತು. ಆಮೇಲೆ ಅಧ್ಯಕ್ಷರ ಜೊತೆಗೆ ಮಾತುಕತೆಗಳು, ಮುಂಚೆ ಹೋಗಿ ಅಧ್ಯಕ್ಷತೆ ಮಾತಾಡಿ ಬರಬೇಕು ಅನ್ನೋದು 6 ತಿಂಗಳ ನಂತರ ಗೊತ್ತಾಗಿದ್ದು. ಅಂದ್ರೆ ಹೊಸ ಶಾಸಕರಿಗೆ ಆ ಪೀಠದ ಬಗ್ಗೆ ಅಷ್ಟು ಗೌರವ ಇರುತ್ತೆ. ಹಾಗಾಗಿ ಆ ಪೀಠವೂ ಕೂಡ ಆ ಗೌರವವನ್ನು ಉಳಿಸಿಕೊಳ್ಳುವಂತ, ಹೊಸ ಶಾಸಕರಿಗೆ ಅವಕಾಶವನ್ನು ಕೊಡುವಂತ ಮತ್ತು ನಿಯಮಾವಳಿಗಳನ್ನು ಅತ್ಯಂತ ಗಟ್ಟಿಯಿಂದ ಆ ಪೀಠನೇ ಹೇಳಬೇಕಾಗಿರೋದು. ನಾವ್ಯಾರು ಕೂಡ ನಿಯಮಾವಳಿಗಳನ್ನು ಹೇಳಬೇಕಾಗಿರೋದಲ್ಲ. ಆ ಪೀಠನೇ ನಿಯಮಾವಳಿಗಳನ್ನ ಗಟ್ಟಿಯಾಗಿ ಹೇಳಿ ಸದನವನ್ನ ಸುಸ್ಥಿತಿಗೆ ತೆಗೆದುಕೊಂಡು ಬಂದು ನಡೆಸ್ಕೊಳ್ಬೇಕಾಗಿರುವಂತ ಹೊಣೆಗಾರಿಕೆ ಆ ಪೀಠದಿದೆ. ಹಾಗಾಗಿ 4 ಬಾರಿ ಗೆದ್ದಿರುವಂತ ನಿಮಗೆ ಮತ್ತು ಇಡೀ ನಿಮ್ಮ ಕುಟುಂಬ, ಇಡೀ ಮನೆತನ ಈ ರೀತಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಬಂದಿರುವಂತ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಚೆನ್ನಾಗಿ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಅದೆಲ್ಲದನ್ನು ಕೂಡ ಮುನ್ನಡೆಸುವಂತ ಪ್ರಯತ್ನವನ್ನ ಮಾಡಿ ವಿರೋಧ ಪಕ್ಷದ ಕಡೆಗೆ ನೋಡಬೇಕು ಅಂತನೂ ಹೆಚ್ಚಾಗಿ ವಿರೋಧ ಪಕ್ಷದ ಶಾಸಕರು ಹೇಳುವಂತ ಸಂಗತಿಗಳನ್ನು ಆಲಿಸ್ಕೊಳ್ಳುವಂಥದ್ದು ಬಹಳ ಅಗತ್ಯ ಇದೆ. ಅದೆಲ್ಲದನ್ನು ಕೂಡ ನೀವು ಚೆನ್ನಾಗಿ ಮಾಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ಹಿಂದೆ ಖಾದರ್ ಅವರು ಹೊಸ ಪ್ರಯೋಗಗಳನ್ನು ಮಾಡಿದ್ರು. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಹೊಸ ಪ್ರಯೋಗಗಳನ್ನ ಆ ಸ್ಥಾನದಲ್ಲಿ ಕುತ್ಕೊಂಡು ಮಾಡಿದ್ರು. ಸಂವಿಧಾನದ ಬಗ್ಗೆ ಚರ್ಚೆ, ಚುನಾವಣಾ ಸುಧಾರಣೆ ಬಗ್ಗೆ ಚರ್ಚೆ, ಇವೆಲ್ಲವನ್ನು ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಮಾಡಿದ್ರು. ಈ ಹೊಸ ಸಂಪ್ರದಾಯ, ಹೊಸ ಹೆಜ್ಜೆಯನ್ನ ನಿಮ್ಮ ಕಾಲಾವಧಿಯಲ್ಲೂ ಕೂಡ ಏನಾದ್ರು ಹೊಸದು ಸಿಗಬಹುದೇನೋ ಅನ್ನುವಂತ ನಿರೀಕ್ಷೆಗಳನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಖಾದರ್ ಅವರು 25 ದೇಶ ಸುತ್ತಿ ಹೊಸ ಸಂಗತಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ನೀವು ಆ ರೀತಿ ಹೊಸ ಪ್ರಯತ್ನಗಳನ್ನ ಏನಾಗಬಹುದು, ವ್ಯವಸ್ಥೆಯನ್ನು ಸುಧಾರಣೆ ಮಾಡೋ ದೃಷ್ಟಿಯಿಂದ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡು ಈ ಸದನವನ್ನ ನಡೆಸುವಂತ ಪ್ರಯತ್ನವನ್ನ ನೀವು ಮಾಡಬೇಕು. ಒಟ್ಟಾರೆ ಆ ಪೀಠಕ್ಕೆ ಎಲ್ಲ ರೀತಿಯಾದಂಥ ಗೌರವವನ್ನ ನಾವು ಮತ್ತು ನಮ್ಮ ಪಾರ್ಟಿ ಖಂಡಿತ ಯಾವಾಗಲೂ ಕೂಡ ಕೊಡುತ್ತೆ. ನೀವು ಈ ಸಭೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನ ನಾವು ಕೊಡ್ತೇವೆ ಎನ್ನುವಂತ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಮಾನ್ಯ ಸಭಾಧ್ಯಕ್ಷರೇ, ತಾವು ಈ ಅತ್ಯುನ್ನತ ಹಾಗೂ ಗೌರವಾನ್ವಿತ ಸಭಾಧ್ಯಕ್ಷರ ಪೀಠವನ್ನು ಅಲಂಕರಿಸಿರುವಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲರ ಶಾಸಕರುಗಳ ಎಲ್ಲರ ಪರವಾಗಿ ತಮಗೆ ಹೃದಯಪೂರ್ವಕ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ತಮ್ಮ ಒಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ರಾಜಕೀಯ ಅನುಭವ, 4 ಬಾರಿ ಶಾಸಕರಾಗಿ 45 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಅನುಭವನ ಪಡೆದಿರ್ತಕ್ಕಂಥ ತಾವುಗಳು ಶಿಕ್ಷಣ ಕ್ಷೇತ್ರದ ಮುಖೇನ ಇವತ್ತು ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥ ತಾವುಗಳು, ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ದೇನೆ, ಒಂದು ಕ್ಲೀನ್ ಸ್ಲೇಟ್ ಅಂತ ಹೇಳ್ತೇವೆ, ರಾಜಕಾರಣದಲ್ಲಿ ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ದೇನೆ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವನ ಇರ್ತಕ್ಕಂಥ ತಾವು ಇಷ್ಟೆಲ್ಲ ಅನುಭವ ಇದ್ದು ಇವತ್ತು ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಆಗಿದೆ ಅಂತೇಳಿ ಹೇಳ್ತಾ, ಪ್ರಥಮವಾಗಿ ಹಿರಿಯರಾಗಿರ್ತಕ್ಕಂಥ ಹಿರಿಯ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ನಾವು ಈ ರೀತಿ ನಡ್ಕೊಳ್ಬಾರ್ದಿತ್ತು ಅಂತೇಳಿ ವಿರೋಧ ಪಕ್ಷದ ವಿಚಾರವಾಗಿ ಹೇಳಿದ್ರು. ಮೊನ್ನೆ ಸುನೀಲ್ ಅವರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ರು. ಇವತ್ತು ನಾವು ತಮ್ಮ ಆಯ್ಕೆಯ ವಿಚಾರದಲ್ಲಿ ದೂರ ಉಳಿದಿರ್ತಕ್ಕಂಥ ಕಾರಣ ಏನೋ ಅನ್ನೋದನ್ನು ಕೂಡ ಮಾನ್ಯ ವಿಪಕ್ಷ ನಾಯಕರು ಕೂಡ ಉಲ್ಲೇಖ ಮಾಡಿದ್ದಾರೆ. ತಮಗೆ ಈ ಸ್ಥಾನಕ್ಕೆ ಅಗೌರವ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಸ್ಥಾನಕ್ಕೆ ಯಾರೊಬ್ಬ ಹಿರಿಯರನ್ನ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದಂಥ ತಪ್ಪು, ಅದನ್ನ ವಿರೋಧಿಸಿ ನಾವು ಇದನ್ನ ಈ ಒಂದು ಪ್ರಕ್ರಿಯೆಯಿಂದ ದೂರ ಉಳಿತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಅನ್ನೋದನ್ನ ಹೇಳ್ತಾ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಪ್ರಜಾಪ್ರಭುತ್ವದ ಅತ್ಯಂತ ಪ್ರಮುಖ ವೇದಿಕೆ ಆಗಿರ್ತಕ್ಕಂಥ ಸದನದ ಕಲಾಪಗಳು ಮುನ್ನಡೆಸ್ತಕ್ಕಂಥ ಅತ್ಯಂತ ಮಹತ್ವರಾಗಿರ್ತಕ್ಕಂಥ ಜವಾಬ್ದಾರಿ ತಮಗೆ ಸಿಕ್ಕಿರುವಂಥದ್ದು. ನಾವು ಇವತ್ತು ಸದನದಲ್ಲೇನೋ ಶಾಸಕರುಗಳು ಕೂತಿದ್ದೇವೆ, 223 ಶಾಸಕರುಗಳು ಇವತ್ತು ನಮ್ಮ ಕ್ಷೇತ್ರದ ಪ್ರತಿನಿಧಿಗಳಾಗಿ ನಮ್ಮ ಕ್ಷೇತ್ರದ ಜನರ ಒಂದು ಆಶಯವನ್ನ, ನಿರೀಕ್ಷೆಗಳನ್ನ ಮತ್ತು ಸಮಸ್ಯೆಗಳನ್ನ ಈ ಸದನದ ಮೂಲಕ ವ್ಯಕ್ತಪಡಿಸ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಈ ಸದನ, ಈ ಸಂದರ್ಭದಲ್ಲಿ ಈ ಸದನದ ಘನತೆ, ಈ ಸದನದ ಒಂದು ಗೌರವ ಮತ್ತು ಸಂಸದೀಯ ಪರಂಪರೆಯನ್ನು ಕಾಪಾಡ್ತಕ್ಕಂಥ ಒಂದು
ಪವಿತ್ರ ಕೆಲಸ ಇವತ್ತು ಸಭಾಧ್ಯಕ್ಷ ಸ್ಥಾನ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ. ಇವತ್ತಿಂತ ಸಭಾಧ್ಯಕ್ಷರ ಪೀಠ ಯಾವುದೋ ಒಂದು ಪಕ್ಷಕ್ಕೆ ಸೇರಿರ್ತಕ್ಕಂಥ ಪೀಠ ಅಲ್ಲ ಅನ್ನೋ ಅರಿವು ತಮಗೆಲ್ಲರೂ ಕೂಡ ಇದೆ. ಆದರೆ ಈ ಪೀಠ ಪ್ರಜಾಪ್ರಭುತ್ವದ ಮತ್ತು ಜನರ ವಿಶ್ವಾಸದ ಪೀಠ ಆಗಿದೆ ಅಂತ ಅನ್ನೋದಕ್ಕೂ ಕೂಡ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಹಾಗಾಗಿ ಆಡಳಿತ ಪಕ್ಷ ಆಗಲಿ ಪ್ರತಿಪಕ್ಷ ಆಗಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ತಮ್ಮದೇ ಆದಂಥ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಮುಕ್ತ ಅವಕಾಶ ಸಿಗಬೇಕು ಅಂತಕ್ಕಂಥ ಆಶಯ ಎಲ್ಲರದ್ದು ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಸದನದ ನಿಯಮ, ಸಂಸದೀಯ ಒಂದು ಸಂಪ್ರದಾಯ ಮತ್ತು ಶಿಸ್ತನ್ನ ಕಾಪಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ತಾವು ಯಾವುದೇ ಒಂದು ಪಕ್ಷಪಾತವಿಲ್ಲದೆ ಎಲ್ಲ ಸದಸ್ಯರಿಗೂ ಕೂಡ ಒಂದು ಸಮಾನ ಅವಕಾಶ ನೀಡಿ ಸದನದ ಘನತೆಯನ್ನ ಎತ್ತಿಡ್ತಕ್ಕಂಥ ಮತ್ತು ಅತ್ಯಂತ ಸಮತೋಲನದಿಂದ ಕಲಾಪವನ್ನ ಮುನ್ನಡೆಸ್ತೀರಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗಿದೆ. ಮತ್ತೆ ಬಹಳ ಮುಖ್ಯವಾಗಿ ಏನು ಪ್ರಜಾಪ್ರಭುತ್ವದ ದೇಗುಲ ಅಂತ ನಾವೇನು ಕರಿತೇವೆ, ಈ ಸದನದಲ್ಲಿ ಈ ನಾಡಿನ ರೈತರ ವಿಚಾರಗಳಿರ್ಬೋದು, ಕೂಲಿ ಕಾರ್ಮಿಕರ ವಿಚಾರ ಇರ್ಬೋದು, ಅದೇ ರೀತಿ ಯುವಕರ ಮತ್ತು ಮಹಿಳೆಯರ ವಿಚಾರಗಳಿರ್ಬೋದು, ವಿದ್ಯಾರ್ಥಿಗಳ ವಿಚಾರ ಇರ್ಬೋದು, ಮತ್ತು ಎಲ್ಲ ಸಮಾಜದ ಎಲ್ಲ ವರ್ಗಗಳ ಸಮಸ್ಯೆಗಳಿಗೆ ಈ ಸದನ ಧ್ವನಿಯಾಗಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೂ ಇದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆಗಳು, ರಚನಾತ್ಮಕವಾಗಿರ್ತಕ್ಕಂಥ ಚರ್ಚೆಗಳು ಹಾಗೂ ಜನಪರ ನಿರ್ಧಾರಗಳಿಗೆ ಈ ಸದನ ಸಾಕ್ಷಿ ಹಾಕಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಾವು ಒಂದು ನ್ಯಾಯಾಧೀಶರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ತಾವುಗಳು ಎಲ್ಲರ ಅಭಿಪ್ರಾಯಕ್ಕೆ ಮನ್ನಣೆನೂ ಕೂಡ ಸಿಗಬೇಕು. ಬಹಳ ಮುಖ್ಯವಾಗಿ ಇವತ್ತು ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರ್ತದೋ ವಿರೋಧ ಪಕ್ಷಕ್ಕೂ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಹಾಗಾಗಿ ವಿರೋಧ ಪಕ್ಷಗಳಿಗೆ ಹೆಚ್ಚು ಅವಕಾಶನ ಕೊಟ್ಟು ಇವತ್ತು ಸದನವನ್ನ ನಡೆಸತಕ್ಕಂಥ ವಿಚಾರದಲ್ಲಿ ತಾವು ಕೂಡ ಸಹಕಾರ ಕೊಡಬೇಕು. ನಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ಮತ್ತೊಮ್ಮೆ ಈ ಗೌರವವಾಗಿರ್ತಕ್ಕಂಥ ಸ್ಥಾನ ಅಲಂಕರಿಸಿದ ತಮಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಈ ಸಂದರ್ಭ ಸಲ್ಲಿಸ್ತೇನೆ. ನಮಸ್ಕಾರ.